ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಇವತ್ತು ರೈಸ್ ಕುಕ್ಕರಲ್ಲಿ ರೈಸ್ ಮಾಡೋಕ್ಕೆ ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ರೈಸ್ ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಸೊ ನೋಡಿ ಹಿಂಗಾಗ್ತಾಯಿದೆ. ಇದು ಈಸಿನೇ, ಬಟ್ ಕಷ್ಟ. ಅರ್ಜೆಂಟಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ರೈಸ್ ಕುಕ್ಕರಲ್ಲಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮಾಡಬೇಕಲ್ವ. ಸೊ ಹಾಗಾಗಿ ನಾಷ್ಟಕ್ಕೆ ಬಂದು ಪುಳಿಯೋಗರೆ ಮಾಡಿಕೊಟ್ಟೆ. ಇದು ಊರಿಂದ ನಮ್ಮ ಅಕ್ಕ ಕಟ್ ಕಳಿಸಿದ್ದು ಪೌಡರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪುಳಿಯೋಗರೆ. ಸೊ ನಾನು ಬೆಳಗ್ಗೆ ನಾಷ್ಟಕ್ಕೆ ರೈಸ್ ತಿನ್ಕೊಳ್ತಾ ಇದ್ದೀನಿ ಇವತ್ತು. ಸೊ ನೋಡಿ ರೈಸ್ ಆಗಿದೆ. ಸೊ ಪುಳಿಯೋಗರೆ ಕೂಡ ಆಗಿದೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇನಿದ್ರು ವಾರ ಮಾಡಬೇಕು. ಆಮೇಲೆ ನಮ್ಮ ಮನೆಯವ್ರಿಗೂ ಕೂಡ ನಾಷ್ಟ ಕೊಟ್ಬಿಟ್ಟು ಸೊ ನಾನು ಕೂಡ ರೆಡಿ ಆಗೋದಕ್ಕೆ ಹೋದೆ. ಸೊ ಅವರು ಅಷ್ಟೇ ನಾಷ್ಟ ಮಾಡಿಕೊಂಡು ಸೊ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಆಮೇಲೆ ಅವರು ಕೆಲ್ಸಕ್ಕೆ ಟೈಮ್ ಆಯಿತು, ನಾನು ಹೊಡ್ತೀನಿ ಅಂತ ಕೆಲ್ಸಕ್ಕೆ ಹೊರಡ್ತಾಯಿದ್ರು. ಸೊ ಫ್ರೆಂಡ್ಸ್, ಸಿಗ್ತಾನೆ ನಮ್ಮ ಮನೆಯವ್ರು ಹೊರಟ್ರು. ಇಲ್ಲಿ ನೋಡಿ, ಇವನು ಬಿಸ್ಕೆಟ್ಗಳು ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಟ್ರೆ ನೆನಪೇ ಇರಲ್ಲ. ಹಸುವಾಗ್ಬಿಟ್ರೆ ಬಂದುಬಿಡ್ತಾನೆ. ಗೇಟ್ ಸೌಂಡ್ ಕೇಳ್ಸೋಂಗಿಲ್ಲ, ಹಂಗೆ ಬಂದುಬಿಡ್ತಾನೆ. ಹೊಟ್ಟೆ ತುಂಬಿದರೆ ಈ ಥರ ಮಲ್ಕೊಂಬಿಡೋದು. ಸೊ ಫೈನಲಿ ಶನಿವಾರ ವಾರ ಮಾಡಿದಾಯಿತು ಫ್ರೆಂಡ್ಸ್. ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ 9 ಕಾಲಾಗೋಗಿತ್ತು. ಸೊ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬಂದು ಮೊಸರನ್ನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಸೊ ಇದನ್ನೇ ಬನ್ನಿ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಷ್ಟೊತ್ತು ವಾಕಿಂಗ್ ಮಾಡ್ತಾಯಿದ್ದೆ. ಟೈಮ್ ಒಂದು 6:45 ಆಗಿದೆ. ಸೊ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ಮರದ ಮಧ್ಯೆ ಓಡಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಿದೆ. ಫೋನಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ವಾಕಿಂಗ್ ಮಾಡ್ತಾಯಿದ್ದೀನಿ. ಡೈಲಿ ಇಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ತಾಯಿದ್ದೆ. ಇವತ್ತಿನ್ನೂ ಅಡುಗೆ ಮಾಡಿಲ್ಲ. ಸೊ ಸೊಪ್ಪು ಸಾರು ಮಾಡಬೇಕು. ಲೇಟಾಗೆ ಮಾಡ್ಕೊಳ್ಳೋಣ, ಬಿಸಿ ಬಿಸಿಯಾಗಿ ಮುದ್ದೆ ಮತ್ತು ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಹೇಗಿರೋ ನಮ್ಮ ಮನೆಯವ್ರು ಬರೋದು ಲೇಟು. ಅವರು 8:30 ಬಂದ್ರೂ ಊಟ ಮಾಡೋದು ಈ ನಡುವೆ ಲೇಟ್ ಆಗ್ತಾಯಿದೆ. 10-11 ಗಂಟೆ ಹೀಗೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಲೇಟಾಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಒಂದು 7:30 ಹಂಗೆ ಹೋದರೆ ಅರ್ಧ ಅವರಲ್ಲಿ ಮಾಡ್ಕೊಬೋದು ಸೊಪ್ಪು ಸಾರು ಮುದ್ದೆ ಎಲ್ಲ. ಸೊ ತುಂಬ ಈಸಿ ಸೊಪ್ಪು ಸಾರು ಮಾಡೋದು. ಸೊ ಬನ್ನಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ 7:30 ಹಂಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಹೇಳ್ಕೊಂಡು ಈಗ ತಾನೇ ವಾಕಿಂಗ್ ಮಾಡ್ತಾಯಿದ್ದೆ. ಸೊ ನಮ್ಮ ಮನೆಯವ್ರು ಈಗ ತಾನೇ ಕಾಲ್ ಮಾಡಿದರು. ಇವತ್ತು ಮಂತ್ ಎಂಡು. ಸೊ ಅವ್ರದ್ದು ರಿಪೋರ್ಟೆಲ್ಲ ಒಂದರಲ್ಲಿ ಬರೀಬೇಕು ಮತ್ತು ಡೈರಿಯಲ್ಲಿ ಒಂದರಲ್ಲಿ ಬರೀಬೇಕು. ಬುಕ್ಕಲ್ಲಿ ಬರ್ದಿದ್ದೀನಿ, ಆದರೆ ಡೈರಿಯಲ್ಲಿ ಬರ್ದಿಲ್ಲ. ಸೊ ಈಗ ನೆನಪಾಯ್ತು, ಬೆಳಗ್ಗೆ ಹೇಳೋಗಿದ್ರು. ಸೊ ಬನ್ನಿ ಈಗ ಅವ್ರು ಬರೋಷ್ಟರಲ್ಲಿ ಬರ್ದ್ಬೇಡ, ನಾಳೆ ಅವರು ರಿಪೋರ್ಟ್ ತೊಗೊಂಡು ಆಫೀಸ್ಗೆ ಹೋಗ್ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಅವ್ರು ಇನ್ನೊಂದು 15 ನಿಮಿಷ ಬರ್ತಾರೆ ಅನಿಸುತ್ತೆ. ಸೊ ಅಷ್ಟರಲ್ಲಿ ಬೇಗ ಹೋಗಿ ರಿಪೋರ್ಟ್ ಬರೆದ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈಗ ರಾತ್ರಿಗೆ ಅಡುಗೆಗೆ ಬಂದುಬಿಟ್ಟು ಸೊ ಪಾಲಕ್ಕಿತ್ತು ಸೊಪ್ಪು ಸಾರು ಮಾಡೋಣ ಅಂತ ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು ಎಲ್ಲ ತೊಳ್ಕೊಂಡು ಸೊ ಅದನ್ನು ಕೂಡ ಹಾಕ್ಕೊಂಡೆ. ಆಮೇಲೆ ಒಂದು ಸಣ್ಣ ಈರುಳ್ಳಿ ಒಂದು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಇದಿಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಎಣ್ಣೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪೆಲ್ಲ. ಸೊ ಈಗ ಅದನ್ನು ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾಯಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಹಾಗೆ ತೆಂಗಿನಕಾಯಿ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಸೊ ಮಸೊಪ್ಪಿಗೆ ಮಸಾಲೆ ರೆಡಿಯಾಗಿರುತ್ತೆ. ಸೊ ಅದನ್ನು ಕೂಡ ಹಾಕಿ ಕುದಿಸ್ಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು ಕೆಲಸದಿಂದ. ಆಮೇಲೆ ಮುದ್ದೆ ಮಾಡಿದ್ದೆ ಫ್ರೆಂಡ್ಸ್. ಮುದ್ದೆ ಮಾಡಿ ಊಟ ಮಾಡ್ಕೊಂಡ್ವಿ. ಇವತ್ತು ಮುದ್ದೆ ಬಂದುಬಿಟ್ಟು ನೀರು ಮುದ್ದೆ ಅಂತಾರೆ ಫ್ರೆಂಡ್ಸ್. ಅದನ್ನು ಮಾಡಿದ್ದೆ, ಅಂದರೆ ಸ್ವಲ್ಪ ಮೆತ್ತಗಿರುತ್ತೆ ಆ ಥರ. ಫ್ರೆಂಡ್ಸ್ ನೋಡಿದ್ರಲ್ಲ, ಆಗಲೇ 9 ಕಾಲಲ್ಲೇ ಊಟ ಮಾಡಿದ್ದಾಯಿತು. ಈಗ ಟೈಮ್ ಬಂದು 11:15 ಆಗಿದೆ. ಇಷ್ಟೊತ್ತಾಯಿತು ಫ್ರೆಂಡ್ಸ್ ರಿಪೋರ್ಟ್ ಬರೆಯೋದು. ಯಾಕಂದರೆ ನಾನೊಂದು ಸ್ವಲ್ಪ ಬರೆದಿದ್ದೆ ಒಂದು 80%. ಆಮೇಲೆ ಇವ್ರು ಬಂದಮೇಲೆ ಮತ್ತೆ ಮಿಸ್ ಆಗಿರೋದೆಲ್ಲ ಹುಡುಕಿ ಅದೆಲ್ಲ ಬರೆದು ಟೋಟಲ್ ಮಾಡಿ ಎಲ್ಲ ಎಷ್ಟೊತ್ತಾಯಿತು 11:15. ಸೊ ಈಗ ಮುಗೀತು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ. ಈ ಬ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಅನಿಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಅನ್ಕೊಂಡು ಸಪೋರ್ಟ್ ಮಾಡ್ತೀನಿ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.